ಶಿರಸಿ ಜಿಲ್ಲಾ ಮಧ್ಯವರ್ತಿ ಕೆಡಿಸಿಸಿ ಬ್ಯಾಂಕ್ನಿಂದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ನಗರದ ಪ್ರಧಾನ ಕಚೇರಿಯ ಸುಂದರರಾವ್ ಪಂಡಿತ್ ಸ್ಮಾರಕ ಸಭಾಭವನದಲ್ಲಿ ಶನಿವಾರ ಏರ್ಪಡಿಸಿದ ಸಮಾರಂಭದಲ್ಲಿ 2022-23ನೇ ಸಾಲಿನ ಡಿಜಿಎಸ್ ಹೆಗಡೆ ಅಜ್ಜಿಬಳ ಸಹಕಾರ ಪ್ರಶಸ್ತಿಯನ್ನು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಭಾಸ್ಕರ್ ನಾರ್ವೇಕರ್ ಹಾಗೂ ಸಹಕಾರಿ ನೌಕರರಾಗಿ ಉತ್ತಮ ಸೇವೆ ನಿರ್ವಹಿಸಿದ ಸುಬ್ರಾಯ ನಾರಾಯಣ್ ಹೆಗಡೆ ಬೊಪ್ಪನಕೇರಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಅನನ್ಯ. ಹುಟ್ಟಿದ್ದು ಸಹಕಾರಿ ಕ್ಷೇತ್ರ ಗದಗದಲ್ಲಾದರೂ ಕೂಡ ಬೆಳೆದದ್ದು ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ತನ್ನ ದಾಪುಗಾಲನ್ನು ಬಿಟ್ಟಿದೆ. ಸುದೀರ್ಘ ಅವಧಿಯಿಂದ 104 ವರ್ಷಗಳ ಗತಿರ್ತಕ್ಕಂಥ ಬ್ಯಾಂಕುಗಳ ಸಾಲಿನಲ್ಲಿ ನಮ್ಮ ಸಂಸ್ಥೆ ಸೇರಿಕೊಂಡಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನನಗೆಲ್ಲ ನೋವಾಗಿರ್ತಕ್ಕಂಥ ಒಂದು ಸಂಗತಿಗಳನ್ನು ನಿಮ್ಮ ಕಣ್ಣು ಮುಂದೆ ಹಂಚಿಕೊಳ್ಳೇಬೇಕು ಅಂತ ಭಾವಿಸ್ಕೊಂಡಿದ್ದೇನೆ. ನಿನ್ನೆ ಮತ್ತು ಇವತ್ತು ಮಾಧ್ಯಮದಲ್ಲಿ ಒಂದು ವರದಿ ಪ್ರಕಟವಾಗಿರ್ತಕ್ಕಂಥದ್ದು, ಅದು ಯಾವುದಾದ್ರೂ ಮಾಧ್ಯಮ ಇರ್ಬೋದು, ಜಿಲ್ಲೆಯ DCC ಬ್ಯಾಂಕಿನ ಬಗ್ಗೆ ಎಲ್ಲರ ಕಡೆ ಭರವಸೆ ಕಳ್ಕೊಳ್ಳುವಂಥ ರೀತಿಯ ಲೇಖನಿ ಇದು ಜಿಲ್ಲೆಯ ಗ್ರಾಹಕರಿಗೆ, ಜಿಲ್ಲೆಯ ಸಹಕಾರಿಗಳಿಗೆ, ಜಿಲ್ಲೆಯ ರೈತರಿಗೆ ಶೋಭೆ ತರ್ತಕ್ಕಂಥ ಸಂಗತಿ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾರು ಬರೀತಾರೆ ಜಿಲ್ಲೆ ಸಹಕಾರಿ ಸಂಘದ ಇತಿಹಾಸ ಗೊತ್ತಿಲ್ಲ. 1,000 ಕೋಟಿ ರೂಪಾಯಿ ಈ ಥರ ಬೆಳೆ ಸಾಲ ಕೊಟ್ಟಿದ್ದೇವೆ, 500 ಕೋಟಿಯಷ್ಟು ಮಧ್ಯಮಾವಧಿ ಸಾಲ ಕೊಟ್ಟಿದ್ದೇವೆ. 1 ರೂಪಾಯಿ ಸರ್ಕಾರದಿಂದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಹಣ ಕೊಟ್ಟಿಲ್ಲ. ಈ ಜಿಲ್ಲೆಯ ಪುಣ್ಯಾತ್ಮ ಡೆಪಾಸಿಟ್ದಾರರು ವಿಶ್ವಾಸ ಇಟ್ಟು 4,000 ಕೋಟಿ ಸಮೀಪ ಹಣವನ್ನು ಈ ಸಂಸ್ಥೆಯಲ್ಲಿ ಇಟ್ಟು ಭದ್ರತೆಯಿಂದ ವಿಶ್ವಾಸದಿಂದ ಇಟ್ಟಿದ್ದಾರೆ. ನಮಗೆ 50%, ನಾನು ಆವತ್ತು ಹೇಳಿದೆ, ಇವತ್ತು ಹೇಳ್ತೇನೆ, ಎಲ್ಲ ಸಹಕಾರಿಗಳಿದ್ದೀವಿ. ನಮಗೆ 50% ಭಾಗ ಬೆಳೆ ಸಾಲವನ್ನು ಕೊಡ್ತಕ್ಕಂಥ ಹಣದ 50% ಭಾಗ ನಮಗೆ ಕೇಂದ್ರ ಸರ್ಕಾರ, ನಬಾರ್ಡ್ ಮತ್ತು RBI ನಮಗೆ ಕೊಡಬೇಕು. RBI ನಬಾರ್ಡ್ ಮೂಲಕ ಕಳೆದ 8 ವರ್ಷಗಳಲ್ಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.